ಅದೇ ನಾನು ಲಿಸ್ಟ್ ಮಾಡ್ಕೊಂಡಿದ್ದ ಪಾಯಿಂಟ್ಸ್ ಎಲ್ಲ ಮಯೂರ್ ಹೇಳಾಯಿತು. ಸೊ ಇಬ್ಬರು ಈ ಫಿಲಮ್ಗೆ ಒಂದೇ ಡೈರೆಕ್ಟರ್ ಆಗಿರೋದ್ರಿಂದ, ಅಂದರೆ ಇಬ್ಬರು ಡೈರೆಕ್ಟ್ರು ಒಂದೇ ಸಿನಿಮಾ ಆಗಿರೋದ್ರಿಂದ ಅವನು ಏನೇನೆಲ್ಲ ಹೇಳ್ತಾನೆ ಅದೇ ನನ್ನ ಮಾತು ಕೂಡ. ಸೊ 21ಕ್ಕೆ ನಮ್ಮ ಸಿನಿಮಾ ಭಾವತೀರಾಯನ ರಿಲೀಸ್ ಆಗ್ತಿದೆ. ಹೇಳ್ದಂಗೆ ಅದೇ ಇದು ಮಾಮೂಲಿ ರೊಟೀನ್ ಸ್ಟೋರಿ ಆಗಿದ್ದರೆ ಬಹುಶಃ ನಾವು ಈ ಸಿನಿಮಾ ಮಾಡ್ತಿರ್ಲಿಲ್ಲ ನಾವು. ಅದಲ್ಲದೆ ಇದರಲ್ಲಿನೋ ಒಂದು ಹೊಸ ವಿಷಯ ಹೇಳಕ್ಕೆ ಹೊರಟಿರೋದ್ರಿಂದ ಈ ಸಿನಿಮಾ ತುಂಬ ಜೆನ್ಯೂನ್ ಆಗಿ ಎಷ್ಟಾಗುತ್ತೆ ಅಷ್ಟು ಬೆಟರ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಆದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಇಲ್ಲಿವರೆಗೂ ದೊಡ್ಡ ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಗೆದ್ದಿರೋದಕ್ಕೆ ಹೆಚ್ಚಿನ ಅದಕ್ಕೆ ಕಾರಣ ನೀವಾಗಿದ್ದೀರಾ. ಸೊ ಈ ಸಿನಿಮಾಗೂ ನೀವು ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬ ಖುಷಿ. ಸೊ ಅದನ್ನು ಕೇಳ್ಕೊತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಇಬ್ಬರು ಸರ್. ಹೌದು, ಅಂದರೆ ಇಬ್ಬರು ಕೂತು ಸ್ಟೋರಿ ಹೆಣಿತಾ ಮಾಡಿರೋದು. ಇದಾವೆ ಸರ್, ಅದು ಇದಾವೆ. ಹಾಗೆ ಅದೊಂದು ಎಲ್ಲದರಲ್ಲೂ ಒಂದು ಕನೆಕ್ಷನ್ ಇದೆ. ಸೊ ಅದನ್ನು ನೀವು ದಯವಿಟ್ಟು 21ನೇ ತಾರೀಕು ಬಂದು ಸಿನಿಮಾ ನೋಡಿ ಹೇಳಿ ಹೇಗೆ ಅನ್ನಿಸ್ತು. ಅದೇ ಮಯೂರ್ ಹೇಳ್ದಂಗೆ ಚೆನ್ನಾಗಿದ್ರೆ ಹೊಗಳಿ, ಅದನ್ನು ಮೋಟಿವೇಶನ್ ಆಗಿ ತೊಗೊತೀವಿ, ತಲೆಗೆ ತೊಗೊಳಲ್ಲ. ಬೈದರೆ ಅದನ್ನು ನಾವು ಖಂಡಿತವಾಗ್ಲೂ ನೆಕ್ಸ್ಟ್ ಸಿನಿಮಾಗೆ ಎತ್ತಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಹೌದು ಸರ್, ಹೌದು, ಕರೆಕ್ಟ್. ಸರ್ ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬ ಫೋಕಸ್ ಮಾಡಿದ್ದೀವಿ. ಏನಂದರೆ ಇದು ಟ್ರೈಲರ್ ಏನು ನಿಮಗೆ ಕ್ಲಾಸಾಗಿ ಕರ್ಕೊಂಡೋಯ್ತು, ಆ ಕ್ಲಾಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇಟ್ಕೊಂಡಿದ್ದೀವಿ. ಸೊ ಎರಡು ಪೋರ್ಷನ್ ಬರುತ್ತೆ ಸರ್. ಅಂದರೆ ಟ್ರೈಲರ್ ಕೊನೆಯಲ್ಲಿ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ, ಅಂದರೆ ಅದೊಂದು ಸಣ್ಣ ಜಲಕ್ ಥರ. ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ನಾವು ಏನೋ ಒಂದು ಡೀಪ್ ವಿಚಾರನ ಹೇಳ್ತೀವಿ ಅಂತಂದಾಗ ಜನಕ್ಕೆ ಸ್ವಲ್ಪ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ತುಂಬ ಬೋರು, ಇವು ಯಾವಾಗ ಮುಗಿಯುತ್ತೆ ಸಿನಿಮಾ ಅಂತ ಕಾಯೋರೇ ಜಾಸ್ತಿ ಆಗಿದ್ದಾಗ ಆ ಡೀಪ್ ವಿಚಾರನ ಮೇಜರ್ ಫೋಕಸ್ ಆಗಿ ಇಟ್ಕೊಂಡು ಅದನ್ನು ಜನರನ್ನ ಕೊನೆ 2.25 ಗಂಟೆ ಎಂಡವರೆಗೂ ಹೆಂಗೆ ಕೂರಿಸ್ಬೋದು ಅನ್ನೋದನ್ನು ಮಧ್ಯೆ ನಾವು ಹಿಡಿತಾ ಹೋಗಿದ್ದೇವೆ. ಸೊ ಹಾಗಾಗಿ ಖಂಡಿತ ಕ್ಲಾಸ್ ಕತೆ ವಿತ್ ಮಾಸ್ ಟಚ್ ಅಂತ ಹೇಳ್ಬೋದು. ಮಾಸ್ ಅಂದರೆ ಪಕ್ಕ ಮಾಸ್ ಅಲ್ಲ, ಅಲ್ಲಿ ಸಿಚುವೇಶನಿಗೆ ತಕ್ಕನಾಗೆ ಏನೇನು ಬೇಕೋ ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಮತ್ತು ಡಿಸ್ಟ್ರಿಬ್ಯೂಷನ್ನು ಮತ್ತು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರವಿ ಸರ್ ಕೊಡ್ತಾರೆ ಅದ್ರ ಬಗ್ಗೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅದೇ ಮೇಯ್ನ್ ಆಗಿ ಇವಾಗ ಮಾಮೂಲಿ ಭಾಷೆಯಲ್ಲಿ ಹೇಳೋದಾದರೆ ಕಮರ್ಷಿಯಲ್ ಮತ್ತು ಕ್ಲಾಸ್ ಇದೆರಡಕ್ಕೂ ಹೋಲಿಸಿದ್ರೆ ಈ ಸಿನಿಮಾ ಸೆಮಿ ಕಮರ್ಷಿಯಲ್ ಅಂತ ಹೇಳ್ಬೋದು. ಸೊ ಆ ರೀತಿ ಹೋಗುತ್ತೆ ಸರ್. ಹೌದು ಸರ್, ಅಂದರೆ ಅಲ್ಲ ಖಂಡಿತವಾಗ್ಲೂ ಅನಿಸ್ತಿದೆ. ಬಟ್ ನಮ್ಮ ಅಂತ ಹೊಸಬ್ರಿಗೆ ಸ್ವಲ್ಪ ಬಜೆಟ್ ಕೊರತೆಗಳಿದ್ದಾಗ ಸ್ವಲ್ಪ ಅಂದರೆ ಎಲ್ಲ ರೀತಿ ಇಲ್ಲ, ಪ್ರೆಸ್ ಮೀಟ್ ಒಂದೇ ಅಲ್ಲ ಸರ್, ಅಂದರೆ ಎಲ್ಲ ವಿಚಾರಗಳಲ್ಲೂ ಸಣ್ಣ ಟೀಮ್ ಆಗಿರೋದ್ರಿಂದ ಟೈಮ್ ಇಟ್ಕೊಳ್ಳೋ ಥರ ಸಣ್ಣ ಟೀಮ್ ಆಗಿರೋದ್ರಿಂದ ಎಲ್ಲನೂ ನಾವು ನೋಡ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ತುಂಬ ಮುಂಚೆನೇ ಮಾಡಬೇಕು ಅಂತ ಒಂದ್ಸರಿ ಪ್ಲ್ಯಾನ್ ಆಗಿ ಏನೋ ಅನಿವಾರ್ಯ ಕಾರಣ ಕ್ಯಾನ್ಸಲ್ ಆಗಿ ಹಾಗೆಲ್ಲ ಆಯಿತು. ಸೊ ಅದಕ್ಕೊಂದು ಕ್ಷಮೆ ಇರಲಿ ಸರ್, ಎಂಡು ಅಲ್ಲಿ ಬರ್ತಾ ಇದ್ದೀವಿ ಅಂತ. ಸರ್ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ವರ್ಗದವ್ರಿಗೆ ಧನ್ಯವಾದಗಳು. ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಒಳ್ಳೆ ಚಿತ್ರ ಮಾಡಿದ್ದೀವಿ, ಈ ಚಿತ್ರನ ಗೆಲ್ಲಿಸ್ಬೇಕು, ಹಾಗೂ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆ ಚಿತ್ರ, ಒಳ್ಳೆ ಕಲಾವಿದರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬರು ಆ್ಯಕ್ಟಿಂಗು ಸಹ ವಿಭಿನ್ನವಾಗಿಯೇ ಮಾಡಿದ್ದಾರೆ. ಅದನ್ನು ಪಿಕ್ಚರ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ನಾವು ಪ್ರೀತಿಯಿಂದ ಮಾಡಿದ್ದೀವಿ, ಶ್ರದ್ಧೆಯಿಂದ ಮಾಡಿದ್ದೀವಿ. ಗೆಲ್ಲಿಸೋದು ನಿಮ್ಮ ಆಶೀರ್ವಾದ ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿರೋರಿಗೆ ಬೆಲೆ ಸಿಗೋದೇ ನಿಮ್ಮಿಂದ ಸಿಗಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.